ನಮಸ್ಕಾರ ಎಲ್ಲರಿಗೂ ಕನ್ನಡ ಚೆಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವು ಚೆಸ್ ಆಟಕ್ಕೆ ಹೊಸಬರ, ಚೆಸ್ ಆಟವನ್ನು ಕಲಿಯಬೇಕಂತ ಇದ್ದೀರಾ? ಹಾಗಿದ್ದರೆ ನೀವು ಸರಿಯಾದ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಚೆಸ್ ಆಟ ಹೇಗಿರುತ್ತೆ, ಅದರ ಪೀಸಸ್ಗಳ ಅರೇಂಜ್ಮೆಂಟ್ ಹೇಗೆ, ಕಿಂಗ್ಗೆ ಚೆಕ್ ಅಂದ್ರೆ ಏನು, ಚೆಕ್ ಮೇಟ್ ಅಂದ್ರೆ ಏನು, ಸ್ಟೇಲ್ ಮೇಟ್ ಅಂದ್ರೆ ಏನು, ಡ್ರಾ ಅಂದ್ರೆ ಏನು, ಎನ್ ಪಸಾನ್ ರೂಲ್ ಅಂದ್ರೆ ಏನು, ಎಲ್ಲವನ್ನು ಸುಲಭದ ವಿಧಾನದಲ್ಲಿ ನಿಮಗೆ ಹೇಳಿಕೊಡ್ತೇನೆ. ನಿಮ್ಮ ಸ್ನೇಹಿತರು ಯಾರಾದರೂ ಚೆಸ್ ಕಲಿಬೇಕು ಅಂತ ಇದ್ದರೆ ಈ ವಿಡಿಯೋವನ್ನ ಶೇರ್ ಮಾಡಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣಿಸ್ತಾ ಇರುವಂತ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೊ ನಿಮಗೆ ಸ್ಕ್ರೀನ್ ಅಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ಅದೇ ಚೆಸ್ ನ ಸ್ಟಾರ್ಟಿಂಗ್ ಅರೇಂಜ್ಮೆಂಟ್. ಸೊ ಇದನ್ನ ಯಾವ ತರ ಮಾಡ್ತಾರೆ ಅನ್ನೋದನ್ನ ನೋಡೋಕ್ಕೂ ಮುಂಚೆ ಬೋರ್ಡ್ ನ ಯಾವ ತರ ಇಟ್ಕೊಬೇಕು ಅನ್ನೋದನ್ನ ನೋಡೋದಾದ್ರೆ, ಎರಡು ಆಟಗಾರರ ರೈಟ್ ಕಾರ್ನರ್ ಅಂತಂದ್ರೆ ಬಲ ತುದಿಯ ಸ್ಕ್ವೇರ್ ವೈಟ್ ಸ್ಕ್ವೇರ್ ಇರೋ ತರ ಚೆಸ್ ಬೋರ್ಡ್ ಅನ್ನ ಇಟ್ಕೊಬೇಕು. ಇನ್ನು ಪೀಸ್ ಅರೇಂಜ್ಮೆಂಟ್ ಅಂತ ಬಂದ್ರೆ ಎಲ್ಲ ಕಾರ್ನರ್ಸ್ ಗಳಲ್ಲಿ ರುಕ್ ಅನ್ನ ಪ್ಲೇಸ್ ಮಾಡಬೇಕು, ಹಾಗೂ ರುಕ್ಕಿನ ನಂತರ ಬರುವಂತದ್ದು ನೈಟ್ಸ್. ರುಕ್ಕಿನ ಪಕ್ಕ ನೈಟ್ಸ್ ಅನ್ನ ಪ್ಲೇಸ್ ಮಾಡಬೇಕು. ಹಾಗೆ ಅದೇ ತರ ನೈಟ್ಸಿನ ಪಕ್ಕ ಬಿಷಪ್ಸ್ ಅನ್ನ ಪ್ಲೇಸ್ ಮಾಡಬೇಕು. ಸೊ ನೆಕ್ಸ್ಟ್ ಬರುವಂತದ್ದು ಕ್ವೀನ್. ಕ್ವೀನ್ ಅನ್ನು ಯಾವ ತರ ಪ್ಲೇಸ್ ಮಾಡಬೇಕು ಅಂತಂದ್ರೆ, ನೀವು ವೈಟ್ ಪೀಸಸ್ ಅನ್ನ ಹೊಂದಿದ್ರೆ ವೈಟ್ ಸ್ಕ್ವೇರ್ ಅಲ್ಲಿ ನಿಮ್ಮ ಕ್ವೀನ್ ಅನ್ನು ಇಡಬೇಕು, ಹಾಗೂ ನೀವು ಬ್ಲ್ಯಾಕ್ ಪೀಸಸ್ ಅನ್ನು ಹೊಂದಿದ್ರೆ ಬ್ಲ್ಯಾಕ್ ಸ್ಕ್ವೇರ್ ಅಲ್ಲಿ ನಿಮ್ಮ ಕ್ವೀನ್ ಅನ್ನ ಇಡಬೇಕು. ಇನ್ನು ನೆಕ್ಸ್ಟ್ ಕಿಂಗ್ ಅನ್ನ ಕ್ವೀನ್ ಮತ್ತೆ ಬಿಷಪ್ಸ್ ಮಧ್ಯ ಇಡಬೇಕು. ನೀವು ವೈಟ್ ಪೀಸಸ್ ಅನ್ನು ಹೊಂದಿದ್ರೆ ಬ್ಲ್ಯಾಕ್ ಸ್ಕ್ವೇರ್ ಅಲ್ಲಿ ನಿಮ್ಮ ಕಿಂಗ್ ಬರುತ್ತೆ, ಹಾಗೂ ನೀವು ಬ್ಲ್ಯಾಕ್ ಪೀಸಸ್ ಅನ್ನು ಹೊಂದಿದ್ರೆ ವೈಟ್ ಸ್ಕ್ವೇರ್ ಅಲ್ಲಿ ನಿಮ್ಮ ಕಿಂಗ್ ಬರುತ್ತೆ. ಸೊ ನೆಕ್ಸ್ಟ್ ಬರುವಂತದ್ದು ಪಾನ್ಸ್ ಅರೇಂಜ್ಮೆಂಟ್. ಪಾನ್ಸ್ ಅರೇಂಜ್ಮೆಂಟ್ ಅನ್ನು ಯಾವ ತರ ಮಾಡಬೇಕು ಅಂತಂದ್ರೆ, ಎರಡು ಪ್ಲೇಯರ್ಸ್ ಗಳ ಎರಡನೇ ರ್ಯಾಂಕ್ ಅಲ್ಲಿ ಇರುವಂತ ಎಲ್ಲ ಸ್ಕ್ವೇರ್ ಗಳನ್ನ ಪಾನ್ಸ್ ಇಂದ ಫಿಲ್ ಮಾಡಬೇಕು. ಪಾನ್ಸಿನ ಅರೇಂಜ್ಮೆಂಟ್ ಆದ ತಕ್ಷಣ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣಿಸೋ ತರ ನಿಮ್ಮ ಚೆಸ್ ನ ಅರೇಂಜ್ಮೆಂಟ್ ಕಾಣಿಸುತ್ತೆ. ನಿಮ್ಮ ಕಿಂಗಿನ ನೇರವಾಗಿ ಅಪೋನೆಂಟ್ ಕಿಂಗ್ ಇರುತ್ತೆ, ಹಾಗೂ ನಿಮ್ಮ ಕ್ವೀನಿನ ನೇರವಾಗಿ ಅಪೋನೆಂಟ್ ಕ್ವೀನ್ ಇರುತ್ತೆ. ಸೊ ಇವಿಷ್ಟು ಅರೇಂಜ್ಮೆಂಟ್ಸ್ ಆದ ತಕ್ಷಣ ಪಂದ್ಯ ಪ್ರಾರಂಭ ಆಗುತ್ತೆ, ಹಾಗೂ ವೈಟ್ ಪೀಸಸ್ ಅನ್ನ ಹೊಂದಿದಂತಹ ಆಟಗಾರ ಮೊದಲನೆಯ ಮೂವ್ ಅನ್ನ ಮಾಡಿದರೆ ನೆಕ್ಸ್ಟ್ ಬ್ಲ್ಯಾಕ್ ಒಂದು ಮೂವ್ ಅನ್ನ ಮಾಡುತ್ತೆ. ಹೀಗೆ ಪಂದ್ಯ ಮುಗಿಯುವವರೆಗೂ ಅಲ್ಟರ್ನೇಟಿವ್ ಆಗಿ ವೈಟ್ ಒಂದು ಮೂವ್ ಮಾಡಿದ್ರೆ ಬ್ಲ್ಯಾಕ್ ಇನ್ನೊಂದು ಮೂವ್ ಮಾಡುತ್ತಾ ಹೋಗುತ್ತೆ. ಸೊ ಇವಿಷ್ಟು ಅರೇಂಜ್ಮೆಂಟ್ಸ್ ನ ಬಗ್ಗೆ. ಆದ್ರೆ ನೆಕ್ಸ್ಟ್ ಬರುವಂತದ್ದು ಪೀಸಸ್ ಗಳ ಮೂವ್ಮೆಂಟ್ಸ್. ಅದು ಯಾವ ತರ ಇರುತ್ತೆ ಅನ್ನೋದನ್ನ ಇವಾಗ ನೋಡೋಣ. ಸೊ ಮೊದಲನೆಯದಾಗಿ ಸುಲಭವಾಗಿ ಇರುವಂತದ್ದು ರುಕ್ ನ ಮೂವ್ಮೆಂಟ್. ರುಕ್ ನ ಮೂವ್ಮೆಂಟ್ ಯಾವ ತರ ಇರುತ್ತೆ ಅಂತಂದ್ರೆ, ಪ್ಲಸ್ ಆಕಾರದಲ್ಲಿ ರುಕ್ ನ ಮೂವ್ಮೆಂಟ್ ಇರುತ್ತೆ. ಅಂತಂದ್ರೆ ಇವಾಗ ರುಕ್ ಇರುವಂತ ಸ್ಕ್ವೇರ್ ಇಂದ ಏರೋ ಮಾರ್ಕ್ ಅಲ್ಲಿ ನಿಮಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರುವಂತ ಎಲ್ಲಾ ಸ್ಕ್ವೇರ್ಗೂ ರುಕ್ ಮೂವ್ ಆಗ್ಬೋದು, ಹಾಗೂ ಆ ಮಾರ್ಗದಲ್ಲಿ ಅಪೋನೆಂಟ್ ಪೀಸ್ ಇತ್ತು ಅಂತಂದ್ರೆ ಅದನ್ನ ಕ್ಯಾಪ್ಚರ್ ಮಾಡಬಹುದು, ಮತ್ತು ಆ ಪೀಸು ಪಂದ್ಯದಿಂದ ಹೊರಗುಳಿಯುತ್ತೆ. ಸೊ ಈ ಕ್ಯಾಪ್ಚರ್ ಮಾಡುವಂತ ರೂಲ್ ಕೇವಲ ರುಕ್ ಅಷ್ಟೇ ಅಲ್ಲ, ಎಲ್ಲಾ ಪೀಸಸ್ ಗಳಿಗೂ ಅನ್ವಯ ಆಗುತ್ತೆ. ಅಂತಂದ್ರೆ ಎಲ್ಲಾ ಪೀಸ್ಗಳು ಹೋಗುವಂತ ಮಾರ್ಗದಲ್ಲಿ ಅಪೋನೆಂಟ್ ಪೀಸ್ ಇತ್ತು ಅಂತಂದ್ರೆ ಅವರು ಅದನ್ನ ಕ್ಯಾಪ್ಚರ್ ಮಾಡಬಹುದು. ಸೊ ನೆಕ್ಸ್ಟ್ ಬರುವಂತದ್ದು ಬಿಷಪ್ಸ್. ರುಕ್ ಪ್ಲಸ್ ಶೇಪ್ ಅಲ್ಲಿ ಮೂವ್ ಆದ್ರೆ ಬಿಷಪ್ಸ್ ಎಕ್ಸ್ ಶೇಪ್ ಅಲ್ಲಿ ಮೂವ್ ಆಗುತ್ತೆ. ಒಂದು ಬಿಷಪ್ ಕೇವಲ ವೈಟ್ ಸ್ಕ್ವೇರ್ ಅನ್ನು ಕಂಟ್ರೋಲ್ ಮಾಡಿದ್ರೆ ಇನ್ನೊಂದು ಬಿಷಪ್ ಕೇವಲ ಡಾರ್ಕ್ ಸ್ಕ್ವೇರ್ ಗಳಲ್ಲಿ ಮಾತ್ರ ಮೂವ್ ಆಗುತ್ತೆ. ಸೊ ಇದು ಬಿಷಪಿನ ಮೂವ್ಮೆಂಟ್. ಸೊ ನೆಕ್ಸ್ಟ್ ಬರುವಂತದ್ದು ಚೆಸ್ ನ ಇಂಪಾರ್ಟೆಂಟ್ ಪೀಸ್ ಅಂತಾನೆ ಹೇಳ್ಬೋದು, ಅದು ಕ್ವೀನ್. ಕ್ವೀನ್ ಯಾವ ತರ ಮೂವ್ ಆಗುತ್ತೆ ಅಂತಂದ್ರೆ, ರುಕ್ ಮತ್ತೆ ಬಿಷಪ್ ಎರಡರ ತರನು ಕ್ವೀನ್ ಮೂವ್ ಮಾಡಬಲ್ಲದು. ಅಂತಂದ್ರೆ ಪ್ಲಸ್ ಶೇಪ್ ಅಲ್ಲೂ ಕ್ವೀನ್ ಮೂವ್ ಮಾಡುತ್ತೆ, ಹಾಗೂ ಎಕ್ಸ್ ಶೇಪ್ ಅಲ್ಲೂ ಸಹ ಕ್ವೀನ್ ಮೂವ್ ಆಡುವಂತ ಕೆಪಾಸಿಟಿಯನ್ನ ಹೊಂದಿದೆ. ಸೊ ಇದು ಕ್ವೀನಿನ ಮೂವ್ಮೆಂಟ್. ಸೊ ನೆಕ್ಸ್ಟ್ ಪೀಸ್ ಬಂದ್ಬಿಟ್ಟು ನೈಟ್ ಮೂವ್ ಆಗುವಂತದ್ದು ಕ್ಯಾಪಿಟಲ್ ಎಲ್ ಶೇಪ್ ಅಲ್ಲಿ. ಅಂತಂದ್ರೆ ಡಯಾಗ್ನಲ್ ಅನ್ನ ಬಿಟ್ಟು ಯಾವುದೇ ಡೈರೆಕ್ಷನ್ ಅಲ್ಲಿ ಎರಡು ಸ್ಕ್ವೇರ್ ಮೂವ್ ಆಗಿ ಅದರ ಪಕ್ಕದಲ್ಲಿರುವಂತ ಯಾವುದೇ ಸ್ಕ್ವೇರ್ಗೆ ನೈಟ್ ಮೂವ್ ಆಗ್ಬಹುದು. ಅಂತಂದ್ರೆ ಹೈಲೈಟ್ ಆಗಿರುವಂತ ಎಲ್ಲಾ ಸ್ಕ್ವೇರ್ ಗಳಿಗೂ ನೈಟ್ ಇವಾಗ ಇರುವಂತ ಪೊಸಿಷನ್ ಇಂದ ಮೂವ್ ಆಗಬಹುದು. ಹಾಗೂ ನೈಟ್ಗೆ ಒಂದು ಯುನಿಕ್ ಕ್ವಾಲಿಟಿ ಇದೆ. ಅದು ಏನು ಅಂತಂದ್ರೆ, ಪಕ್ಕದಲ್ಲಿ ಯಾವುದೇ ಪೀಸ್ ಇದ್ರೂ ಸಹ ಜಂಪ್ ಮಾಡಿ ಮೂವ್ ಆಗುವಂತ ಕೆಪಾಸಿಟಿ ನೈಟ್ಗಿದೆ. ಅಂತಂದ್ರೆ ಹೈಲೈಟ್ ಆಗಿರುವಂತ ಸ್ಕ್ವೇರ್ ಗಳಲ್ಲಿ ಅಪೋನೆಂಟ್ ಪೀಸಸ್ ಗಳಿತ್ತು ಅಂತಂದ್ರೆ ನೈಟ್ ಜಂಪ್ ಮಾಡಿ ಆ ಪೀಸಸ್ ಅನ್ನ ಕ್ಯಾಪ್ಚರ್ ಮಾಡುವಂತ ಕೆಪಾಸಿಟಿಯನ್ನ ಹೊಂದಿದೆ.
ಸೊ ಇವಿಷ್ಟು ನೈಟ್ ನ ಮೂಮೆಂಟ್ಸ್. ನೆಕ್ಸ್ಟ್ ಬರುವಂತದ್ದು ಪಾನ್ಸಿನ ಮೂಮೆಂಟ್. ಪಾನ್ಸಿನ ಮೂಮೆಂಟ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಪಾನ್ಸ್ ಮೂವ್ ಆಗೋದು ಒನ್ ಡೈರೆಕ್ಷನ್ ಅಲ್ಲಿ ಆದ್ರೆ ಅಪೋನೆಂಟ್ ಪೀಸಸ್ ಅನ್ನ ಕ್ಯಾಪ್ಚರ್ ಮಾಡುವಂತದ್ದು ಇನ್ನೊಂದು ಡೈರೆಕ್ಷನ್ ಅಲ್ಲಿ. ಹಾಗಾದ್ರೆ ಪಾನ್ಸಿನ ಮೂಮೆಂಟ್ ಯಾವ ತರ ಅಂತಂದ್ರೆ ಅಪೋನೆಂಟಿನ ಸೈಡ್ ಒನ್ ಸ್ಕ್ವೇರ್ ಪಾನ್ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಆದರೆ ಪಾನಿನ ಮೊದಲ ಮೂವ್ ಆಗಿತ್ತು ಅಂತಾದ್ರೆ ಪಾನು 2 ಸ್ಕ್ವೇರು ಮೂವ್ ಆಗ್ಬಹುದು ಅಥವಾ ಒಂದೇ ಸ್ಕ್ವೇರು ಮೂವ್ ಆಗಬಹುದು. ಉದಾಹರಣೆಗೆ ನೀವು ನಿಮ್ಮ ಪಾನ್ ಅನ್ನ 2 ಸ್ಕ್ವೇರ್ ಮುಂದೆ ಹಾಕಿ ನಿಮ್ಮ ಅಪೋನೆಂಟ್ 1 ಸ್ಕ್ವೇರ್ ಮುಂದೆ ಹಾಕಿದ್ರು ಅಂತಾದ್ರೆ ನೀವು ನಿಮ್ಮ ಮುಂದಿನ ಮೂವ್ ಅಲ್ಲಿ ನಿಮ್ಮ ಪಾನ್ ಅನ್ನ ಇನ್ನೊಂದು ಸ್ಕ್ವೇರ್ ಮುಂದೆ ಹಾಕಬಹುದು. ಅದೇ ತರ ನೀವು ನಿಮ್ಮ ಪಾನ್ ಅನ್ನ 2 ಸ್ಕ್ವೇರ್ ಮುಂದೆ ಹಾಕಿ ನಿಮ್ಮ ಅಪೋನೆಂಟ್ ಕೂಡ 2 ಸ್ಕ್ವೇರ್ ಮುಂದೆ ಹಾಕಿದಾಗ ನೀವು ಈ ಪಾನ್ ಅನ್ನ ಕ್ಯಾಪ್ಚರ್ ಮಾಡಕ್ ಬರಲ್ಲ. ಯಾಕಂತಂದ್ರೆ ಪಾನ್ ಕ್ಯಾಪ್ಚರ್ ಮಾಡುವಂತದ್ದು ಡಯಾಗ್ನಲಿ ಹಾಗೂ ನೇರವಾಗಿ ಅಲ್ಲ. ಆ ಕಾರಣದಿಂದಾಗಿ ಈ ಪಾನ್ಗೆ ಯಾವುದೇ ರೀತಿಯಾದಂತ ಲೀಗಲ್ ಮೂವ್ಸ್ ಇಲ್ಲ, ಆ ಪಾನ್ ಸ್ಟ್ರಕ್ ಆಗಿದೆ. ಇನ್ನೊಂದು ಕೇಸ್ ತಗೊಳ್ಳೋದಾದ್ರೆ ನೀವು ನಿಮ್ಮ ಪಾನ್ ಅನ್ನ 2 ಸ್ಕ್ವೇರ್ ಮುಂದೆ ಹಾಕಿ ನಿಮ್ಮ ಅಪೋನೆಂಟ್ ಈ ತರ 2 ಸ್ಕ್ವೇರ್ ಮುಂದೆ ಹಾಕಿದ್ರು ಅಂತಾದ್ರೆ ನೀವು ಇವಾಗ 2 ತರದ ಮೂವ್ ಅನ್ನ ಆಡ್ಬೋದು. ನೀವು ನಿಮ್ಮ ಪಾನ್ ಅನ್ನ ಮುಂದಕ್ಕೆ ಪುಷ್ ಮಾಡಬಹುದು ಅಥವಾ ಅಪೋನೆಂಟ್ ಪೀಸ್ ಅನ್ನ ಈ ತರ ಕ್ಯಾಪ್ಚರ್ ಮಾಡಬಹುದು. ಸೊ ಇವಿಷ್ಟ ನೋಡಿದ ಮೇಲೆ ನಿಮಗೆ ಗೊತ್ತಾಗಿದೆ ಪಾನ್ ಕೇವಲ ಮುಂದಿನ ಸ್ಕ್ವೇರ್ ಗಳಿಗೆ ಮಾತ್ರ ಹೋಗುತ್ತೆ, ಹಿಂದ್ಗಡೆ ಚಲಿಸಲ್ಲ. ಆದರೆ ಪಾನ್ ಕೊನೆಯ ರ್ಯಾಂಕ್ ಅನ್ನ ತಲುಪಿದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಪಾನ್ ಪ್ರಮೋಷನ್. ಅಂತಂದ್ರೆ ನೀವು ನಿಮ್ಮ ಪಾನ್ ಅನ್ನ ಕೊನೆಯ ರ್ಯಾಂಕಿಗೆ ಇಡುವುದರ ಮೂಲಕ ನಿಮಗೆ ಬೇಕಾದಂತ ಯಾವುದೇ ಪೀಸ್ ಅನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಆಟಕ್ಕೆ ತರಬಹುದು. ಹಾಗೂ ಪಾನ್ಸ್ ಗಳಿಗೆ ಇನ್ನೂ ಒಂದು ಸ್ಪೆಷಲ್ ರೂಲ್ ಇದೆ, ಅದರ ಹೆಸರು ಎನ್ ಪಸಾಂಟ್ ರೂಲ್. ಎನ್ ಪಸಾಂಟ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ ನಿಮ್ಮ ಪಾನ್ 5ನೇ ರ್ಯಾಂಕ್ ನಲ್ಲಿ ಇದ್ದಾಗ ಆ ಪಾನಿನ 2 ಕಡೆ ಇರುವಂತ ಪಾನ್ 2 ಸ್ಕ್ವೇರ್ ಮುಂದೆ ಬಂತು ಅಂತಾದ್ರೆ ನೀವು ಆ ಪಾನ್ ಅನ್ನ ಕ್ಯಾಪ್ಚರ್ ಮಾಡಬಹುದು ವೆರಿ ನೆಕ್ಸ್ಟ್ ಮೂವ್ ಅಲ್ಲಿ ಮಾತ್ರ. ಅಂತಂದ್ರೆ ಅವರು ಪಾನ್ ಅನ್ನ ಮೂವ್ ಮಾಡಿದ ತಕ್ಷಣ ನೀವು ಬೇರೊಂದು ಮೂವ್ ಅನ್ನ ಆಡಿ ನಂತರ ಆ ಪಾನ್ ಅನ್ನ ಕ್ಯಾಪ್ಚರ್ ಮಾಡಕ್ಕೆ ಬರಲ್ಲ. ಸೊ ಇದು ಎನ್ ಪಸಾಂಟ್ ರೂಲಿನ ನಿಯಮ. ಸೊ ಇವಿಷ್ಟು ಪಾನ್ಸಿನ ಮೂಮೆಂಟ್ಸ್ ನ ನಿಯಮಗಳು. ನೆಕ್ಸ್ಟ್ ಬರುವಂತದ್ದು ಚೆಸ್ಸಿನ ದಿ ಮೋಸ್ಟ್ ಇಂಪಾರ್ಟೆಂಟ್ ಪೀಸ್, ಅದು ಕಿಂಗ್. ಕಿಂಗಿನ ರಕ್ಷಣೆಗಾಗಿಯೇ ಉಳಿದ 5 ಪೀಸ್ಗಳು ಪಂದ್ಯದಲ್ಲಿ ಹೋರಾಡ್ತವೆ. ಹಾಗಂತ ಕಿಂಗು ಸಹ ಒಂದು ಮೂಮೆಂಟ್ ಇದೆ, ಅದೇನಪ್ಪ ಅಂತಂದ್ರೆ ಯಾವುದೇ ಡೈರೆಕ್ಷನ್ ನಲ್ಲೂ ಸಹ ಕಿಂಗ್ 1 ಸ್ಕ್ವೇರ್ ಮಾತ್ರ ಮೂವ್ ಆಗಬಹುದು. ಸೊ ಇದು ಕಿಂಗಿನ ಮೂಮೆಂಟ್. ಸೊ ನೆಕ್ಸ್ಟ್ ಚೆಕ್ ಅಂದ್ರೆ ಏನು, ಅದನ್ನು ತಪ್ಪಿಸಿಕೊಳ್ಳುವ ವಿಧಾನಗಳು ಏನು ಅನ್ನೋದನ್ನು ನೋಡೋಣ. ಸೊ ಇವಾಗ ಬ್ಲ್ಯಾಕ್ ಮೂವ್ ಮಾಡುವ ಸರದಿ ಅಂತ ಇಟ್ಕೊಂಡ್ರೆ ಅವರು ರುಕ್ ಅನ್ನ C6 ಗೆ ತಂದು ನಮ್ಮ ಕಿಂಗ್ ಗೆ ಚೆಕ್ ಅನ್ನ ಕೊಡ್ತಿದ್ದಾರೆ. ಅಂತಂದ್ರೆ ರುಕ್ ನ ಪಾತ್ ನಲ್ಲಿ ನಮ್ಮ ಕಿಂಗ್ ಇದೆ. ಸೊ ಈ ಚೆಕ್ ಅನ್ನ ತಪ್ಪಿಸಿಕೊಳ್ಳಿಕ್ಕೆ ನಾವು ಏನನ್ನಾದರೂ ಮಾಡಲೇಬೇಕು. ಸೊ ಮೊದಲನೇದಾಗಿ ನಾವು ಕಿಂಗ್ ಅನ್ನ ಬೇರೆ ಸ್ಕ್ವೇರ್ ಗೆ ತೆಗೆದುಕೊಂಡು ಹೋಗುವುದರ ಮೂಲಕ ಚೆಕ್ ಅನ್ನ ತಪ್ಪಿಸಿಕೊಳ್ಳಬಹುದು. ಇದು ಒಂದನೇ ಮಾರ್ಗವಾದರೆ, ಇನ್ನೊಂದು ಚೆಕ್ ಕೊಟ್ಟಿರುವಂತ ಪೀಸ್ ಹಾಗೂ ನಮ್ಮ ಕಿಂಗಿನ ಮಧ್ಯೆ ನಮ್ಮ ಯಾವುದಾದರೂ ಪೀಸ್ ಅನ್ನ ತಂದು ಚೆಕ್ ಅನ್ನ ತಪ್ಪಿಸಿಕೊಳ್ಳಬಹುದು. ಇದು ಎರಡನೆಯ ಮಾರ್ಗವಾದರೆ, ಮೂರನೆಯ ಮಾರ್ಗ ಏನು ಅಂತಂದ್ರೆ ಚೆಕ್ ಕೊಟ್ಟಿರುವಂತ ಪೀಸ್ ಅನ್ನ ನಮ್ಮ ಯಾವುದಾದರೂ ಪೀಸ್ ಇಂದ ಕ್ಯಾಪ್ಚರ್ ಮಾಡಬಹುದು. ಸೊ ಇವಿಷ್ಟು ಚೆಕ್ ಅನ್ನ ತಪ್ಪಿಸಿಕೊಳ್ಳಲಿಕ್ಕೆ ಇರುವಂತಹ ಮಾರ್ಗಗಳು. ಆದರೆ ಇದರಲ್ಲೂ ಸಹ ಒಂದು ಎಕ್ಸೆಪ್ಷನ್ ಇದೆ, ಅದು ಏನು ಅಂತಂದ್ರೆ ನೈಟ್ ಇಂದ ಚೆಕ್ ಕೊಟ್ಟಾಗ ಚೆಕ್ ಅನ್ನ ಬ್ಲಾಕ್ ಮಾಡಕ್ ಬರಲ್ಲ. ಯಾಕಂತಂದ್ರೆ ನೈಟ್ ಗೆ ಜಂಪ್ ಮಾಡುವಂತ ಕೆಪಾಸಿಟಿ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ನೈಟ್ ಇಂದ ಚೆಕ್ ಬಂದಾಗ ನೀವು ನಿಮ್ಮ ಕಿಂಗ್ ಅನ್ನ ಮೂವ್ ಮಾಡಬೇಕು ಅಥವಾ ಚೆಕ್ ಕೊಟ್ಟಿರುವಂತ ಪೀಸ್ ಅನ್ನ ನಿಮ್ಮ ಪೀಸ್ ಇಂದ ಕ್ಯಾಪ್ಚರ್ ಮಾಡಬೇಕು. ಸೊ ನೆಕ್ಸ್ಟ್ ಚೆಕ್ ಮೇಟ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಸೊ ಇವಾಗ ಬ್ಲ್ಯಾಕ್ ಮೂವ್ ಮಾಡುವಂತದ್ದು ಅಂತಾದ್ರೆ ರುಕ್ ಅನ್ನ A1 ಗೆ ತರೋದ್ರ ಮೂಲಕ ವೈಟ್ ಕಿಂಗ್ ಗೆ ಚೆಕ್ ಅನ್ನ ಕೊಡ್ತಾ ಇದೆ. ಸೊ ಕಿಂಗ್ ಅನ್ನ ಬೇರೆ ಸ್ಕ್ವೇರ್ ಗೆ ಮೂವ್ ಮಾಡಕ್ಕೆ ಯಾವುದೇ ರೀತಿಯ ಅಂತ ಸ್ಕ್ವೇರ್ ಕೂಡ ಇಲ್ಲ. ಯಾಕಂತಂದ್ರೆ ಎಲ್ಲ ಸ್ಕ್ವೇರ್ ಗಳು ಬ್ಲ್ಯಾಕ್ ಪೀಸ್ ಗಳಿಂದ ಕವರ್ ಆಗಿದೆ. ಹಾಗೂ ಚೆಕ್ ಕೊಟ್ಟಿರುವಂತ ಪೀಸ್ ಮತ್ತೆ ಕಿಂಗಿನ ಮಧ್ಯೆ ಇನ್ನೊಂದು ಪೀಸ್ ಅನ್ನ ತರಲಿಕ್ಕೆ ಯಾವುದೇ ರೀತಿಯ ಅಂತ ಪೀಸ್ ಕೂಡ ಇಲ್ಲ. ಮತ್ತು ಚೆಕ್ ಕೊಟ್ಟಿರುವಂತ ಆಬ್ಜೆಕ್ಟ್ ಅನ್ನು ಸಹ ಕ್ಯಾಪ್ಚರ್ ಮಾಡಕ್ಕೆ ಯಾವುದೇ ರೀತಿಯ ಅಂತ ಪೀಸ್ ವೈಟ್ ಪೀಸಸ್ ಗಳ ಬಳಿ ಇಲ್ಲ. ಆ ಕಾರಣದಿಂದಾಗಿ ಈಗ ವೈಟ್ ಕಿಂಗ್ ಚೆಕ್ ಮೇಟ್ ಆಗಿದೆ. ಸೊ ನೆಕ್ಸ್ಟ್ ಬರುವಂತದ್ದು ಡ್ರಾ ಮ್ಯಾಚ್ ಅಂದ್ರೆ ಏನು ಅನ್ನುವಂಥದ್ದು. ಡ್ರಾ ಮ್ಯಾಚ್ ಅಲ್ಲಿ 5 ವಿಧಾನ ಇದೆ.
ಮೊದಲನೇದು ಡ್ರಾ ಮ್ಯಾಚ್ ಬೈ ಸ್ಟೇಲ್ ಮೇಟ್ ಅಂತಂದ್ರೆ ಏನು ಅನ್ನೋದನ್ನ ಒಂದು ಎಕ್ಸಾಂಪಲ್ ಜೊತೆ ನೋಡೋಣ. ಸೊ ಇವಾಗ ಬ್ಲ್ಯಾಕ್ ಮೂವ್ ಮಾಡುವಂಥದ್ದು ಅಂತ ಇಟ್ಟುಕೊಂಡ್ರೆ ಬ್ಲ್ಯಾಕ್ ತನ್ನ ಕ್ವೀನ್ ಅನ್ನ B3 ಗೆ ತಂದು ಇಡ್ತು ಅಂತಾದ್ರೆ ಈ ಪೊಸಿಷನ್ ಅನ್ನ ಸ್ಟೇಲ್ ಮೇಟ್ ಅಂತ ಕರಿತೇವೆ. ಯಾಕಂತಂದ್ರೆ ವೈಟ್ ಕಿಂಗ್ಗೆ ಚೆಕ್ ಇಲ್ಲ ಹಾಗೂ ವೈಟ್ ಪೀಸಸ್ಗೆ ಯಾವುದೇ ರೀತಿಯಾದಂತ ಲೀಗಲ್ ಮೂವ್ಸ್ ಕೂಡ ಇಲ್ಲ. ಅಂತಂದ್ರೆ ಯಾವುದೇ ಪೀಸಸ್ಗಾದ್ರೂ ಕಿಂಗ್ಗೆ ಚೆಕ್ ಇಲ್ಲದೆ ಲೀಗಲ್ ಮೂವ್ಸ್ ಇಲ್ಲದೆ ಇರುವಂತ ಸಿಚುವೇಶನ್ಸ್ ಅನ್ನ ಡ್ರಾ ಬೈ ಸ್ಟೇಲ್ ಮೇಟ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಡ್ರಾದಲ್ಲಿ ಎರಡನೇ ವಿಧಾನ ಏನು ಅಂತಂದ್ರೆ ಡ್ರಾ ಬೈ ಇನ್ಸಫಿಶಿಯಂಟ್ ಮಟೀರಿಯಲ್. ಅಂತಂದ್ರೆ ಅಪೋನೆಂಟ್ ಕಿಂಗ್ ಅನ್ನ ಚೆಕ್ಮೇಟ್ ಮಾಡಕ್ಕೆ ನಿಮ್ಮ ಹತ್ರ ಯಾವುದೇ ರೀತಿಯಾದಂತ ಸಫಿಶಿಯಂಟ್ ಆದ ಮಟೀರಿಯಲ್ ಇಲ್ಲ ಅಂತಂದ್ರೆ ಆ ಪಂದ್ಯವನ್ನ ಡ್ರಾ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಕಿಂಗ್ ಮತ್ತೆ ಬಿಷಪ್ ಎರಡೇ ಇತ್ತು ಅಂತ ಆದ್ರೆ ನೀವು ಅಪೋನೆಂಟ್ ಕಿಂಗ್ ಅನ್ನ ಚೆಕ್ಮೇಟ್ ಮಾಡಕ್ಕಾಗಲ್ಲ. ಸೊ ಇದನ್ನ ಡ್ರಾ ಬೈ ಇನ್ಸಫಿಶಿಯಂಟ್ ಮಟೀರಿಯಲ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಡ್ರಾ ಮ್ಯಾಚಿನ ಮೂರನೇ ವಿಧಾನ ಅದು ಡ್ರಾ ಮ್ಯಾಚ್ ಬೈ 3-fold ರಿಪಿಟೇಷನ್. ಅಂತಂದ್ರೆ ಒಂದೇ ಒಂದು ಪೊಸಿಷನ್ ಚೆಸ್ ಬೋರ್ಡಿನ ಮೇಲೆ 3 ಸಲ ರಿಪೀಟ್ ಆಯ್ತು ಅಂತಾದ್ರೆ ಆ ಪಂದ್ಯವನ್ನ ಡ್ರಾ ಮ್ಯಾಚ್ ಬೈ 3-fold ರಿಪಿಟೇಷನ್ ಅಂತ ಕರಿತೇವೆ. ಡ್ರಾ ಮ್ಯಾಚಿನ ನಾಲ್ಕನೇ ವಿಧಾನ ಯಾವುದು ಅಂತ ಕೇಳಿದ್ರೆ ಅದು ಡ್ರಾ ಮ್ಯಾಚ್ ಬೈ 50 ಮೂವ್ ರೂಲ್. ಅಂತಂದ್ರೆ ಯಾವುದೇ ರೀತಿಯ ಅಂತ ಪಾನ್ ಅನ್ನ ಮೂವ್ ಮಾಡದೆ ಅಥವಾ ಯಾವುದೇ ಅಪೋನೆಂಟ್ ಪೀಸ್ ಅನ್ನ ಹೊಡೆಯದೆ ಸತತವಾಗಿ 50 ಮೂವ್ ಅನ್ನ ಮಾಡಿದ್ರಿ ಅಂತಾದ್ರೆ ಅಂತಂದ್ರೆ ಬ್ಲ್ಯಾಕ್ ಪೀಸ್ 50 ವೈಟ್ ಪೀಸ್ 50 ಮೂವ್ ಮಾಡ್ತು ಅಂತಾದ್ರೆ ಆ ಪಂದ್ಯವನ್ನು ಸಹ ಡ್ರಾ ಅಂತ ಘೋಷಣೆ ಮಾಡ್ತಾರೆ. ನೆಕ್ಸ್ಟ್ ಬರುವಂತದ್ದು ಡ್ರಾ ಮ್ಯಾಚ್ ನ ಕೊನೆಯ ವಿಧಾನ ಅದು ಡ್ರಾ ಬೈ ಅಗ್ರಿಮೆಂಟ್. ಅಂತಂದ್ರೆ ಎರಡು ಪ್ಲೇಯರ್ಸ್ಗಳು ಯಾವುದೇ ಪೊಸಿಷನ್ ಅಲ್ಲೂ ಸಹ ಪರಸ್ಪರ ಡ್ರಾಗೆ ಸಮ್ಮತಿಯನ್ನು ಸೂಚಿಸಿದ್ರು ಅಂತಾದ್ರೆ ಆ ಪಂದ್ಯವನ್ನು ಸಹ ಡ್ರಾ ಅಂತ ಘೋಷಣೆ ಮಾಡಬಹುದು. ಸೊ ಇವಿಷ್ಟು ಡ್ರಾ ಮ್ಯಾಚಿನ ಬಗ್ಗೆ ಇರುವಂತ ವಿಧಾನಗಳು. ಸೊ ಆಲ್ಮೋಸ್ಟ್ ಎಲ್ಲ ಚೆಸ್ನ ನಿಯಮವನ್ನು ನೋಡಿದ್ದೇವೆ. ಕೊನೆಯದಾಗಿ ಚೆಸ್ನ ಸ್ಪೆಷಲ್ ರೂಲ್ ಅದು ಕ್ಯಾಸ್ಲಿಂಗ್. ಚೆಸ್ನ ಒಂದೇ ಒಂದು ಮೂವ್ ಅಲ್ಲಿ ಎರಡು ಪೀಸ್ಗಳು ಮೂವ್ ಆಗ್ತವೆ ಅಂತಂದ್ರೆ ಅದು ಕ್ಯಾಸ್ಲಿಂಗ್ ಮಾತ್ರ. ಕ್ಯಾಸ್ಲಿಂಗ್ ನ ಉದ್ದೇಶ ಕಿಂಗ್ ಅನ್ನ ಸೇಫರ್ ಸ್ಕ್ವೇರ್ಗೆ ತೆಗೆದುಕೊಂಡು ಹೋಗುವಂಥದ್ದು. ಕ್ಯಾಸ್ಲಿಂಗ್ ಕಿಂಗ್ ಮತ್ತೆ ರುಕ್ ಮಧ್ಯ ಆಗತ್ತೆ. ಕಿಂಗ್ಗೆ ಹತ್ತಿರ ಇರುವಂತ ರುಕ್ ಜೊತೆ ಕ್ಯಾಸ್ಲಿಂಗ್ ಆಯ್ತು ಅಂತಾದ್ರೆ ಅದನ್ನ ಕಿಂಗ್ ಸೈಡ್ ಕ್ಯಾಸ್ಲಿಂಗ್ ಅಂತ ಕರಿತೇವೆ. ಹಾಗೂ ಕಿಂಗ್ಗೆ ದೂರ ಇರುವಂತ ರುಕ್ ಜೊತೆ ಕ್ಯಾಸ್ಲಿಂಗ್ ಆಯ್ತು ಅಂತಾದ್ರೆ ಅದನ್ನ ಕ್ವೀನ್ ಸೈಡ್ ಕ್ಯಾಸ್ಲಿಂಗ್ ಅಂತ ಕರಿತೇವೆ. ಕ್ಯಾಸ್ಲಿಂಗು ಮುಂಚೆ ಕಿಂಗ್ ಅಥವಾ ರುಕ್ ಆಗಲಿ ಮೊದಲು ಯಾವುದೇ ಚಲನೆಯನ್ನ ಮಾಡಿರಬಾರ್ದು. ಹಾಗೂ ಕ್ಯಾಸ್ಲಿಂಗ್ ಮಾಡುವಾಗ ಮೊದಲು ಕಿಂಗ್ ಅನ್ನ ಟಚ್ ಮಾಡಬೇಕು, ರುಕ್ ಅನ್ನ ಅಲ್ಲ. ಇನ್ನು ಎರಡು ಕ್ಯಾಸ್ಲಿಂಗ್ ನ ರೂಲ್ ಏನು ಅಂತಂದ್ರೆ ಕಿಂಗ್ಗೆ ಚೆಕ್ ಇದ್ದಾಗ್ಲೂ ಸಹ ಕ್ಯಾಸ್ಲಿಂಗ್ ಅನ್ನ ಮಾಡಕ್ ಬರಲ್ಲ. ಹಾಗೂ ಕ್ಯಾಸ್ಲಿಂಗ್ ಮಾಡುವಂತ ಮಾರ್ಗದಲ್ಲಿ ಸಹ ಚೆಕ್ ಇತ್ತು ಅಂತಾದ್ರೆ ಕ್ಯಾಸ್ಲಿಂಗ್ ಅನ್ನ ಮಾಡಕ್ಕೆ ಬರಲ್ಲ. ಸೊ ಇವಿಷ್ಟು ಕ್ಯಾಸ್ಲಿಂಗಿನ ರೂಲ್ಸ್ಗಳು. ಸೊ ಇವಿಷ್ಟು ಚೆಸ್ಸಿನ ಮೂಲ ನಿಯಮಗಳು. ಎಲ್ಲ ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ಕೊಳ್ತೇನೆ. ಯಾವುದಾದರೂ ಸಂದೇಹ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೂ ನಾನು ಯಾವುದಾದ್ರೂ ರೂಲ್ ಅನ್ನು ಬಿಟ್ಟಿದ್ರೂ ಸಹ ಕಮೆಂಟ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.